ಜಗತ್ತೇ ಕಿಂಗ್ ಆಫ್ ಪಾಪ್ ಅಂತ ಕರೆಯುವ ವ್ಯಕ್ತಿ. ಆದ್ರೆ ಅವನ ಜೀವನ ಅಷ್ಟು ಈಸಿ ಇರ್ಲಿಲ್ಲ. ಸ್ಟೇಜ್ ಮೇಲೆ ದೇವ್ರ ತರ ಕಾಣಿಸ್ತಿದ್ದ ಮೈಕಲ್, ಆದ್ರೆ ಸ್ಟೇಜ್ ಹಿಂದೆ ತುಂಬಾ ಮಿಸ್ಟ್ರಿ ಇತ್ತು. ಅವನ ಸಕ್ಸಸ್ ಸ್ಟೋರಿ ಏನು, ಮತ್ತೆ ಅವನ ಲೈಫ್ ಅಲ್ಲಿ ನಡೆದ ಅತಿ ದೊಡ್ಡ ಸತ್ಯ ಏನು. ಮೂವಿ ತುಂಬಾನೇ ಕಾಂಟ್ರವರ್ಸಿ ಆಗಿ ಡಿಲೇ ಆಗ್ಬಿಟ್ಟು 2 ವರ್ಷ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ. ಈ ಮೂವಿಯಲ್ಲಿ ನಿಮಗೆ ಒಬ್ಬ ಮಾನವನ ಹೋರಾಟ, ನೋವು ಮತ್ತೆ ಕನಸುಗಳ ಕತೆ ನೋಡಕ್ಕೆ ಸಿಗುತ್ತೆ. ಲಾಸ್ಟ್ ತನಕ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಮೈಕಲ್ ಜಾಕ್ಸನ್ ಎಂಬ ಲೆಜೆಂಡ್ ನ ನಿಜವಾದ ಸ್ಟೋರಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಮೈಕಲ್ ಅವರ ಶೋನ ಸ್ಟಾರ್ಟ್ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅದು ಯಾವ ಶೋ ಅಂತ ನಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಮೈಕಲ್ ದ ಸ್ಟೋರಿ 1966 ಅಲ್ಲಿ ಇಂಡಿಯಾನ ಗ್ಯಾರಿ ಅಂತ ಒಂದು ಸಿಟಿಯಲ್ಲಿ ಆಗಿತ್ತು. ಅಲ್ಲಿ ಮನೆ ಹೊರಗಡೆ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ರು. ಅದನ್ನ ಮೈಕಲ್ ನೋಡ್ತಾ ಇದ್ದ. ತುಂಬಾನೇ ಖುಷಿ ಆಗ್ತಾ ಇತ್ತು ಅವನಿಗೆ ಅದನ್ನ ನೋಡಿ. ಅವಾಗ ಮೈಕಲ್ ಒಬ್ಬ ಚಿಕ್ಕ ಹುಡುಗ. ಅವಾಗ ಮೈಕಲ್ ಅವರಪ್ಪ ಜೋಸೆಫ್ ಮೈಕಲ್ ನ ಫೋರ್ಸ್ಫುಲಿ ಕರ್ಕೊಂಡ್ ಬಂದ್ಬಿಟ್ಟು ಅವನ ಬ್ರದರ್ಸ್ ಮುಂದೆ ನಿಲ್ಲಿಸ್ತಾನೆ. ಅದರಲ್ಲಿ ಜೋಸೆಫ್ ನ 5 ಮಕ್ಕಳು ಬ್ಯಾಂಡ್ ಮಾಡ್ಕೊಂಡು ಸಿಂಗಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮೈಕಲ್ ಸಿಂಗಿಂಗ್ ಅಲ್ಲಿ ಪರ್ಫೆಕ್ಟ್ ಇರ್ತಾನೆ. ಸೊ ಅದಕ್ಕೋಸ್ಕರ ಅವರಪ್ಪ ಜೋಸೆಫ್ ಅವನ್ನ ಬಹಳ ಟ್ರೈನ್ ಮಾಡ್ತಾ ಇರ್ತಾನೆ. ಆದ್ರೆ ಅವ್ನ್ ಸಿಂಗರ್ ಆಗೋದು ಸದ್ಯಕ್ಕೆ ಅವರಮ್ಮ ಕ್ಯಾಟಿಗೆ ಇಷ್ಟ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಅವರ ಪೂರ್ತಿ ಫ್ಯಾಮಿಲಿ ರಾತ್ರಿ ಡಿನ್ನರ್ ಮಾಡ್ತಾ ಇರ್ತಾರೆ. ಜೋಸೆಫ್ ತುಂಬಾನೇ ಖುಷಿಯಾಗಿರ್ತಾನೆ. ಅವನು ಎಲ್ಲ ಫ್ಯಾಮಿಲಿಗೆ ಹೇಳ್ತಾನೆ, ನೀವೆಲ್ಲ ಜೊತೆಗಿರ್ಬೇಕು, ಒಬ್ರಿಗೊಬ್ರು ಸಾಥ್ ಕೊಡ್ಬೇಕು. ಯಾಕಂದ್ರೆ ಈಗ ಒಂದು ಬಾರ್ ಅಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ಮಾಡುವ ಒಂದು ಚಾನ್ಸ್ ಸಿಕ್ಕಿದೆ. ಅವಾಗ ಮೈಕಲ್ ಅವರಮ್ಮ ಕ್ಯಾಟ್ ಹೇಳ್ತಾಳೆ ಅವರ ಸ್ಟಡೀಸ್ ಇನ್ನ ಮುಗ್ದಿಲ್ಲ ಅಂತ. ಅವ್ರ ಎಷ್ಟೇ ಸ್ಟಡಿ ಮಾಡಿದ್ರು ಸಿಂಗಿಂಗ್ ಅಲ್ಲಿ ಅದಕ್ಕಿಂತ ಮುಂದೆ ಬರ್ಬೋದು ಅಂತ ಜೋಸೆಫ್ ಹೇಳ್ತಾನೆ. ಲೈಫ್ ಅಲ್ಲಿ ಏನಾದ್ರು ಪಡ್ಕೋಬೇಕು ಅಂತಂದ್ರೆ ಸ್ಯಾಕ್ರಿಫೈಸ್ ಕೂಡ ಮಾಡ್ಬೇಕು ಅಂತ ಹೇಳ್ತಾನೆ. ಜೋಸೆಫ್ ಮೈಕಲ್ಗೆ ಹೇಳ್ತಾನೆ, ನೀನು ಹಾಡ್ಬೇಕಾದ್ರೆ ಡ್ಯಾನ್ಸ್ ಕೂಡ ಮಾಡು, ಅದರಿಂದ ಜನ ಇನ್ನ ಇಂಪ್ರೆಸ್ ಆಗ್ತಾರೆ. ಈ ಒಂದು ಬ್ಯಾಂಡಿನ ನೇಮು ಜಾಕ್ಸನ್ 5 ಅಂತ ಜೋಸೆಫ್ ಇಡ್ತಾನೆ. ಇವಾಗ ಈ ಜಾಕ್ಸನ್ 5 ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಾರಿಗೆ ಹೋಗ್ಬಿಟ್ಟು ಪರ್ಫಾರ್ಮೆನ್ಸ್ ನ ಮಾಡ್ತಾ ಇರ್ತಾರೆ. ಅದರಿಂದ ಜನಕ್ಕೆ ಎಲ್ಲ ಇಷ್ಟ ಆಗ್ತಾ ಇರುತ್ತೆ. ಮೈಕಲ್ ಚಿಕ್ಕವನಿದ್ದಾಗಿಂದ ಒಂದು ಕಾಲಿನ ಒಂದು ಸ್ಪೆಷಲ್ ಮೂವ್ ನ ಮಾಡ್ತಾ ಇದ್ದ. ಅದು ಈಗಲೂ ಕೂಡ ಅವನು ಮಾಡ್ತಾ ಇದ್ದ. ಅದರಿಂದ ಅವನು ಸ್ಟ್ಯಾಂಡ್ ಔಟ್ ಆಗ್ತಾ ಇದ್ದ ಎಲ್ಲೋ ಗ್ರೂಪ್ ಅಲ್ಲಿ. ಸೊ ಅದಕ್ಕೆ ಮೈಕಲಿನ ಕಾಲಿಗೆ ಜನಗಳು ಕಾವಿನ ಎಸಿತಾ ಇದ್ರು. ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ತುಂಬಾನೇ ಸುಸ್ತಾಗಿರ್ತಾರೆ. ಮಲ್ಕೋಬೇಕು ಅಂತ ಹೋಗ್ಬೇಕಾದ್ರೆ ಜೋಸೆಫ್ ಇನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಜೋಸೆಫ್ ಸ್ವಲ್ಪ ಸಿಟ್ ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ಅವನು ಮೈಕಲ್ಗೆ ಹೇಳಿದ್ದ ಜಾಸ್ತಿ ಡ್ಯಾನ್ಸ್ ಮಾಡ್ಬೇಡ ಅಂತ. ಜೋಸೆಫ್ ಅಷ್ಟು ಹೇಳಿದ್ರು ಕೂಡ ಅವನು ಕಾಲಿಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ ಅಲ್ಲಿ ಜನಗಳ ಅಟೆನ್ಷನ್ ಅವನ ಸಿಂಗಿಂಗ್ ಕಿಂತ ಜಾಸ್ತಿ ಡ್ಯಾನ್ಸಿಂಗ್ ಮೇಲೆ ಹೋಗ್ತಾ ಇದೆ. ಜೋಸೆಫ್ ಮೈಕಲ್ಗೆ ಬೆಲ್ಟ್ ಇಂದ ಬಾಳನೆ ಹೊಡಿತಾನೆ. ಮೈಕಲ್ ಅಳ್ಕೊಂಡು ಒಳಗೆ ಹೋಗ್ಬಿಡ್ತಾನೆ. ಇದೆಲ್ಲ ಮೈಕಲ್ ಅವ್ರ ಅಮ್ಮ ಕ್ಯಾಟ್ ನೋಡ್ತಾ ಇರ್ತಾಳೆ. ಆದ್ರೆ ಅವಳ ಕೈಲಿ ಏನು ಮಾಡೋದಿಕ್ ಆಗೋದಿಲ್ಲ. ಯಾಕಂದ್ರೆ ಅಪ್ಪ ತುಂಬಾನೇ ಸ್ಟ್ರಿಕ್ಟ್ ಇದ್ದ. ನೆಕ್ಸ್ಟ್ ಸೀನ್ ಅಲ್ಲಿ ಜಾಕ್ಸನ್ 5 ನ ಎಲ್ಲ ಮೆಂಬರ್ಸ್ ಡ್ಯಾನ್ಸ್ ಮಾಡ್ತಿರೋದ್ನ ನೋಡ್ತಾ ಇರ್ತೀವಿ. ಇವಾಗ ಇವರಿಗೆಲ್ಲ ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸಸ್ ಮಾಡೋದಿಕ್ಕೆ ಅವಕಾಶ ಸಿಗ್ತಾ ಇದೆ. ಇವಾಗ ಎಲ್ಲಾ ಮಕ್ಕಳು ಮೆಲ್ಮೆಲ್ಲಕ್ಕೆ ಫೇಮಸ್ ಆಗ್ತಾ ಇದಾರೆ. ಆದ್ರೆ ಮೈಕಲ್ ಟಿವಿಯಲ್ಲಿ ಬರ್ತಾ ಇದ್ದ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ನ ಸ್ಟೆಪ್ಸ್ ನ ಕಾಪಿ ಮಾಡ್ಬಿಟ್ಟು ಅವ್ನ್ ಮಾಡಿ ತೋರಿಸ್ತಾ ಇರ್ತಾನೆ ಅವನ ಬ್ರದರ್ಸ್ಗೆ. ಅದನ್ನ ಅವ್ರಪ್ಪ ನೋಡ್ಬಿಟ್ಟು ಅವನಿಗೆ ಬಹಳ ಸಲ ಹೊಡಿತಾ ಇರ್ತಾರೆ, ಇದನ್ನೆಲ್ಲ ಮಾಡ್ಬೇಡ ನೀನು ಅಂತ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ 1970s ಅಲ್ಲಿ ಜಾಕ್ಸನ್ 5 ರಾಕೆಲ್ ಅನ್ನೋ ಒಂದು ಥಿಯೇಟರ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಬೇಕಾಗಿರುತ್ತೆ. ಜಾಕ್ಸನ್ 5 ಮೆಂಬರ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆ ಪರ್ಫಾರ್ಮೆನ್ಸ್ ನ ನೋಡ್ಬಿಟ್ಟು ತುಂಬಾನೇ ಇಷ್ಟ ಆಗುತ್ತೆ ಎಲ್ರಿಗೂ. ಯಾಕಂದ್ರೆ ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ಸೂಜಿ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳು ಜೋಸೆಫಿಗೆ ಕಾರ್ಡ್ ಕೊಟ್ಬಿಟ್ಟು ಸ್ಟುಡಿಯೋಗೆ ಬರೋದಕ್ಕೆ ಹೇಳ್ತಾಳೆ. ಅಲ್ಲಿ ಅವರಿಗೆ ಪರಿಚಯ ಆಯ್ತು ಬ್ಯಾರಿ ಗ್ರೋಡಿ ಅಂತ. ಅವನು ತುಂಬಾನೇ ದೊಡ್ಡ ಮ್ಯೂಸಿಕ್ ಪ್ರೊಡ್ಯೂಸರ್. ಸೂಜಿ ಇವನ ಅಸಿಸ್ಟೆಂಟೆ. ಬ್ಯಾರಿ ಗ್ರೋಡಿ ಮೈಕಲ್ಗೆ ಹೇಳ್ತಾನೆ ಸೋಲೋ ಹಾಡ್ಬೇಕು ಅಂತ. ಆದ್ರೆ ಮೈಕಲ್ ತುಂಬಾನೇ ನರ್ವಸ್ ಆಗಿದ್ದ. ಇದನ್ನ ನೋಡ್ಬಿಟ್ಟು ಬ್ಯಾರಿ ಗ್ರೋಡಿ ಹೇಳ್ತಾನೆ, ನೀನು ನರ್ವಸ್ ಆಗ್ಬೇಡ, ನೀನು ಡ್ಯಾನ್ಸ್ ಮಾಡ್ಕೊಂಡು ಹೇಗೆ ಹಾಡ್ ಹೇಳ್ತೀಯೋ ಅದೇ ತರ ಕಂಫರ್ಟೇಬಲ್ ಆಗಿ ಹಾಡು ಅಂತ ಹೇಳಿದಾಗ ಅವನು ಚೆನ್ನಾಗಿ ಹಾಡ್ತಾನೆ. ಅವನ ಒಂದು ಪರ್ಫಾರ್ಮೆನ್ಸ್ ಮತ್ತೆ ಟ್ಯಾಲೆಂಟ್ ನೋಡ್ಬಿಟ್ಟು ಬ್ಯಾರಿ ಗ್ರೋಡಿ ಹೇಳ್ತಾನೆ, ನೀನು ತುಂಬಾನೇ ದೊಡ್ಡ ಸ್ಟಾರ್ ಆಗ್ತೀಯಾ ಅಂತ. ಇದನ್ನ ಕೇಳಿಸ್ಕೊಂಡು ಮೈಕಲ್ ಖುಷಿ ಆಗ್ತಾನೆ. ಬ್ಯಾರಿ ಮೈಕಲ್ಗೆ ಹೇಳ್ಕೊಡ್ತಾನೆ ಸ್ಟುಡಿಯೋದಲ್ಲಿ ಹೇಗೆ ಪ್ರೊಡ್ಯೂಸ್ ಆಗ್ತವೆ ಸಾಂಗ್ಸ್ ಅಂತ. ಸ್ವಲ್ಪ ದಿನ ಆದ್ಮೇಲೆ ಮೈಕಲಿನ ಫಸ್ಟ್ ಸಾಂಗ್ ಶೂಟ್ ಆಗ್ತಾ ಇತ್ತು. ಆ ಸಾಂಗ್ ರಿಲೀಸ್ ಆದ್ಮೇಲೆ ವೈರಲ್ ಆಗಿ ಹಿಟ್ ಆಗುತ್ತೆ. ಹಿಟ್ ಆದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮೈಕಲ್ ಇಂಟರ್ವ್ಯೂಸ್ ಎಲ್ಲ ಕ್ವಶನ್ ಗೆ ಆನ್ಸರ್ ಮಾಡ್ತಾ ಇರ್ತಾನೆ. ಮೈಕಲಿನ ಸಾಂಗ್ ABC ವರ್ಲ್ಡ್ ನ ಟಾಪ್ 100 ಚಾರ್ಟೆಡ್ ಬಸ್ಟರ್ಸ್ ನ ಲಿಸ್ಟ್ ಅಲ್ಲಿ ಕೂಡ ಬಂದಿತ್ತು. ಇವಾಗ ಕರೆಂಟ್ಲಿ ಟಾಪ್ ಸೆಲೆಬ್ರಿಟೀಸ್ ಲಿಸ್ಟ್ ಅಲ್ಲಿ ಮೈಕಲಿನ ಒಂದು ಹೆಸರು ಕೂಡ ಆಡ್ ಆಗಿತ್ತು. ಇವಾಗ ಜೋಸೆಫ್ ಮೈಕಲ್ಗೆ ಬಿಲ್ ಅನ್ನೋ ವ್ಯಕ್ತಿ ಜೊತೆಗೆ ಪರಿಚಯ ಮಾಡಿಸ್ತಾನೆ. ಬಿಲ್ ಮೈಕಲಿನ ಬಾಡಿಗಾರ್ಡ್. ಮೈಕಲ್ ಮತ್ತೆ ಬಿಲ್ ಮಧ್ಯೆ ತುಂಬಾನೇ ಫ್ರೆಂಡ್ಶಿಪ್ ಇತ್ತು. ಈಗ್ಲೂ ಕೂಡ ಮೈಕಲ್ ರಾತ್ರಿ ಅವ್ರ ಅಮ್ಮನ ಜೊತೆ ಮೂವೀಸ್ ನೋಡ್ತಾ ಇರ್ತಾನೆ. ಈಗ್ಲೂ ಕೂಡ ಟಿವಿಯಲ್ಲಿ ಡ್ಯಾನ್ಸ್ ಬರ್ಬೇಕಾದ್ರೆ ಅವನು ಕೂಡ ನೆನೆಸ್ಕೋತಾನೆ, ನಾನ್ ಮಾಡುವ ಒಂದು ಸ್ಪೆಷಲ್ ಕಾಲಿನ ಮೂವ್ಸ್ ನ ಎಲ್ಲ ಒಂದು ದುನಿಯಾಗೆ ತೋರಿಸ್ಬೇಕು ಅಂತ. ಮೈಕಲ್ ಅವರಮ್ಮ ಕ್ಯಾಟಿಗೆ ಹೇಳ್ತಾನೆ, ನಾನು ಪ್ರಾಣಿಗಳನ್ನ ಸಾಕ್ಬೇಕು ಅನ್ಕೊಂಡಿದೀನಿ ಮನೆಯಲ್ಲಿ ಅಂತ. ಅದಕ್ಕೆ ಕ್ಯಾಟು ಒಪ್ಕೊಳ್ಳೋದಿಲ್ಲ. ಹೇಗೋ ಮಾಡ್ಬಿಟ್ಟು ಮೈಕಲ್ ಅವರಮ್ಮ ಕ್ಯಾಟಿಗೆ ಒಪ್ಪಿಸ್ತಾನೆ. ಮೈಕಲ್ಗೆ ಗೊತ್ತಿತ್ತು ಅವರಪ್ಪ ಜೋಸೆಫ್ ಅವನಿಗೆ ಪ್ರೀತಿಯಿಂದ ಅಲ್ಲ,
ಒಂದು ಪವರ್ ತರ ನೋಡ್ತಾರೆ. ಅವರಪ್ಪ ಅವನಿಗೆ ಯಾವ ತರ ಬೇಕೋ ಅವನ ಮಕ್ಕಳಿಗೆ ಯೂಸ್ ಮಾಡ್ಕೋತಾ ಇರ್ತಾನೆ. ಮೈಕಲ್ ಅವರಮ್ಮ ಕ್ಯಾಟ್ ಮೈಕಲ್ಗೆ ಹೇಳ್ತಾಳೆ, ನಿಮ್ ಅಣ್ಣಂದ್ರೆ ಕಂಪೇರ್ ಮಾಡ್ಬಿಟ್ರೆ ನೀನು ತುಂಬಾನೇ ಮುಂದೆ ಇದೆಯಾ, ಎಲ್ಲರಿಗಿಂತ ತುಂಬಾನೇ ಟ್ಯಾಲೆಂಟೆಡ್ ನೀನಿದ್ಯಾ, ಆದ್ರೆ ಅವರು ನಿನ್ನ ಫ್ಯಾಮಿಲಿನ ಯಾವತ್ತೂ ಮರಿಬೇಡ. ನೆಕ್ಸ್ಟ್ ಸೀನ್ ಅಲ್ಲಿ ಮೈಕಲ್ ಒಂದು ಶೋ ಮಾಡ್ತಾನೆ. ಅದ್ರಲ್ಲಿ ಹುಡುಗಿರು ಮೈಕಲ್ ನೋಡ್ಬಿಟ್ಟು ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ಮೈಕಲ್ ಅವನ ಬ್ರದರ್ಸ್ ಜೊತೆ ತುಂಬಾನೇ ಖುಷಿಯಾಗಿರ್ತಾ ಇದ್ದ. ಇವಾಗ 7 ವರ್ಷ ಕಳೆಯುತ್ತೆ. ಇವಾಗ ಮೈಕಲಿನ ಒಂದು ಲೈಫ್ ತುಂಬಾನೇ ಬದಲಾಗಿದೆ. ಮೈಕಲ್ ಇವಾಗ ತುಂಬಾನೇ ದೊಡ್ಡವನಾಗಿದ್ದಾನೆ. ಅವನು ಕ್ವಿನ್ಸಿ ಜೋನ್ಸ್ ಅನ್ನೋ ವ್ಯಕ್ತಿ ಜೊತೆ ಮೀಟ್ ಆಗ್ತಾನೆ. ಕ್ವಿನ್ಸಿ ಜೋನ್ಸ್ ಕೂಡ ತುಂಬಾನೇ ದೊಡ್ಡ ಮ್ಯೂಸಿಕ್ ಪ್ರೊಡ್ಯೂಸರು. ಅವರಿಬ್ರು ಸೇರ್ಕೊಂಡು ಒಂದು ಮ್ಯೂಸಿಕ್ ಆಲ್ಬಮ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೋತಾರೆ. ಕ್ವಿನ್ಸಿ ಜೋನ್ಸ್ ಕಡೆಯವರು ಮೈಕಲ್ ಅವರಪ್ಪ ಜೋಸೆಫ್ ಹತ್ರ ಈ ಒಂದು ಮ್ಯೂಸಿಕ್ ಆಲ್ಬಮ್ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಮೈಕಲ್ ಡೈರೆಕ್ಟ್ ಆಗಿ ಯಾವುದೇ ವಿಷಯ ಮಾತಾಡೋದಕ್ಕೆ ಹೆದರ್ತಾ ಇದ್ದ. ಮೈಕಲಿನ ಅಪ್ಪ ಜೋಸೆಫ್ ಮೈಕಲಿನ ಮ್ಯಾನೇಜರ್ ಆಗ್ಬಿಟ್ಟು ಎಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಈ ಒಂದು ಆಲ್ಬಮ್ ಹೊರಗ್ ಬಂದಿದ್ರೆ ಮೈಕಲ್ ಇನ್ನ ದೊಡ್ಡ ಸ್ಟಾರ್ ಆಗ್ತಾ ಇದ್ದ. ಅವನ ಹೆಸರಲ್ಲಿ ಮರ್ಚೆಂಡೈಸ್ ನ ಸೇಲ್ ಮಾಡ್ಬಿಟ್ಟು ಇನ್ನ ಬಹಳ ದುಡ್ಡು ಮಾಡ್ಬೋದಾಗಿತ್ತು. ಆದ್ರೆ ಮೈಕಲ್ ಅಪ್ಪ ಜೋಸೆಫ್ ಒಂದು ಕಂಡೀಷನ್ ನ ಇಡ್ತಾನೆ, ಮೈಕಲ್ ಜೊತೆ ಅವರ ಬ್ರದರ್ಸ್ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇದು ಜಾಕ್ಸನ್ 5, ಅವನೇನೇ ಮಾಡಿದ್ರು ಫ್ಯಾಮಿಲಿ ಜೊತೆ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಕ್ವಿನ್ಸಿ ಜೋನ್ಸ್ ಕಡೆಯವರು ಸ್ವಲ್ಪ ಟೈಮ್ ಕೇಳ್ತಾರೆ, ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀವಿ ಅಂತ. ಮೈಕಲ್ ಇವಾಗ ಮನೆಯಲ್ಲಿ ಕುದುರೆನ ಸಾಕ್ತಾ ಇರ್ತಾನೆ. ರಾತ್ರಿ ಎಲ್ಲ ಅದ್ರ ಜೊತೆ ಮಾತಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೈಕಲ್ ಕ್ವಿನ್ಸಿ ಜೊತೆಗೆ ಆ ಒಂದು ಆಲ್ಬಮ್ ನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಹೊಸ ಸಾಂಗ್ ನ ಆಫ್ ದ ವಾಲ್ ಅನ್ನೋ ಒಂದು ಆಲ್ಬಮ್ ಅಲ್ಲಿ ಸೇರ್ಸಲಾಗ್ತಾ ಇತ್ತು. ಇವಾಗ ಮೈಕಲ್ ತುಂಬಾನೇ ದೊಡ್ಡ ಸ್ಟಾರ್ ಆಗಿದ್ದಾನೆ. ಅವನೊಂದು ಹಾಡು ತುಂಬಾನೇ ಚೆನ್ನಾಗಿ ಹಾಡ್ತಾ ಇರ್ತಾನೆ. ಜೊತೆಗೆ ಒಂದು ಡ್ಯಾನ್ಸಿಂಗ್ ಸ್ಕಿಲ್ಸ್ ನ ಕೂಡ ಇಂಪ್ರೂವ್ ಮಾಡ್ಕೊಂಡು ಆ ಒಂದು ಮ್ಯೂಸಿಕ್ ಆಲ್ಬಮ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ಮೈಕಲ್ ಕ್ವಿನ್ಸಿ ಜೋನ್ಸ್ ಜೊತೆಗೆ ತುಂಬಾನೇ ಸಾಂಗ್ಸ್ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಮೆಲ್ಲಕ್ಕೆ ಅವನು ವರ್ಲ್ಡ್ ಅಲ್ಲಿ ತುಂಬಾನೇ ದೊಡ್ಡ ಸೆಲೆಬ್ರಿಟೀಸ್ ಲಿಸ್ಟ್ ಅಲ್ಲಿ ಆಡ್ ಆಗ್ತಾ ಹೋಗ್ತಾನೆ. ಮೈಕಲ್ಗೆ ಡಿಸೀಸ್ಡ್ ಮಕ್ಳು ಇರ್ತಾರಲ್ಲ, ಅವ್ರನ್ನ ಮೀಟ್ ಆಗೋದು ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅವನು ಅವ್ರ ಹತ್ರ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದ. ಸ್ವಲ್ಪ ದಿನ ಆದ್ಮೇಲೆ ಮೈಕಲ್ ಅವನ ಮನೆಯಲ್ಲಿ ಚಿಂಪಾಂಜಿನ ಸಾಕ್ತಾನೆ. ಅದನ್ನ ಅವನು ಬಬಲ್ಸ್ ಅಂತ ಕರೀತಾನೆ. ಅದನ್ನ ಸಾಕೋದಿಕ್ಕೆ ಪರ್ಮಿಷನ್ ಅವ್ರ ಅಮ್ಮ ಮತ್ತೆ ಅವರಪ್ಪ ಕೊಟ್ಟಿರ್ಲಿಲ್ಲ. ಆದ್ರೆ ಅವನು ಹಠ ಮಾಡ್ಕೊಂಡು ಸಾಕ್ತಾ ಇದ್ದ. ಮೈಕಲ್ ಬಬಲ್ಸ್ ಗೆ ಪೀಟರ್ ಪ್ಯಾನಿನ ಸ್ಟೋರೀಸ್ ನ ಹೇಳ್ತಾ ಇರ್ತಾನೆ. ಮೈಕಲ್ ಪೀಟರ್ ಪ್ಯಾನಿನ ಮೂಗ್ನ ನೋಟಿಸ್ ಮಾಡ್ತಾನೆ. ಅದು ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಅವನ್ ಮೂಗು ತುಂಬಾನೇ ದೊಡ್ಡದಾಗಿರುತ್ತೆ. ಅದನ್ನ ಸರಿ ಮಾಡಿಸ್ಕೊಳ್ಳೋದಿಕ್ಕೆ ಅವನು ಡಾಕ್ಟರ್ ಹತ್ರ ಹೋಗ್ತಾನೆ, ನ್ಯಾನೋ ಸರ್ಜರಿ ಮಾಡಿಸೋದಿಕ್ಕೆ. ಅದಕ್ಕೆ ಡಾಕ್ಟರ್ ರೀಸನ್ ನ ಕೇಳ್ತಾರೆ ಯಾಕೆ ಅಂತ. ಅದಕ್ಕೆ ಮೈಕಲ್ ಹೇಳ್ತಾನೆ, ನಾನು ಇವಾಗ ತುಂಬಾನೇ ದೊಡ್ಡ ಸ್ಟಾರು. ಇವಾಗ ನನ್ನ ಫೋಟೋಸ್ ನ ತೆಗಿತಾ ಇರ್ತಾರೆ ಎಲ್ಲಾ ಕಡೆ. ನಾನು ತುಂಬಾನೇ ಪರ್ಫೆಕ್ಟ್ ಆಗಿ ಕಾಣ್ಬೇಕು, ನನ್ ಮೂಗ್ ಕೂಡ ಪರ್ಫೆಕ್ಟ್ ಇರ್ಬೇಕು. ಡಾಕ್ಟರ್ ಒಪ್ಕೋತಾರೆ. ಅವನ ಸರ್ಜರಿ ಕಂಪ್ಲೀಟ್ ಆಗ್ಬಿಟ್ಟು ಮುಗಿಸ್ಕೊಂಡು ಅವನು ಮನೆಗೆ ಬರ್ತಾನೆ. ಜೋಸೆಫ್ ಅದನ್ನ ನೋಡ್ಬಿಟ್ಟು ಯಾಕೆ ಅಂತ ಕೇಳಿದ ತಕ್ಷಣ ಮೈಕಲ್ ಹೇಳ್ತಾನೆ, ನನ್ ಮೂಗ್ ಪರ್ಫೆಕ್ಟ್ ಇರ್ಬೇಕು, ಅದಕ್ಕೆ ಈ ತರ ಮಾಡಿಸ್ಕೊಂಡೆ ಅಂತ. ಜೋಸೆಫ್ ಏನು ಹೇಳಲ್ಲ, ಸುಮ್ನೆ ನಕ್ಬಿಟ್ಟು ಹೋಗ್ತಾನೆ. ಮೈಕಲ್ ಕೂಡ ವಾಪಸ್ ಹೋಗ್ತಾನೆ. ಇವಾಗ ಆಲ್ ಆಫ್ ದ ಸಡನ್ ಮೈಕಲ್ ಅವನ ಲುಕ್ಸ್ ಮೇಲೆ ತುಂಬಾನೇ ಕಾನ್ಶಿಯಸ್ ಆಗಿದ್ದ. ಅವನು ತುಂಬಾನೇ ಪ್ರಾಣಿಗಳನ್ನ ಮನೆಗೆ ಸಾಕಾಗ ಸ್ಟಾರ್ಟ್ ಮಾಡಿದ್ದ. ಇಲ್ಲಿ ಒಂದು ಜಾಕ್ಸನ್ 5 ಮೆಂಬರ್ಸ್ ನ ಮೀಟಿಂಗ್ ಆಗ್ತಾ ಇತ್ತು. ಜೋಸೆಫ್ ಅದನ್ನ ಮಾಡಿಸ್ತಾ ಇದ್ದ. ಮೈಕಲ್ ಅವರಪ್ಪ ಜೋಸೆಫ್ ಹೇಳ್ತಾನೆ, ಇವಾಗ ಮೈಕಲ್ ತುಂಬಾನೇ ಫೇಮಸ್ ಆಗಿದ್ದಾನೆ. ನೀವೆಲ್ಲ ಸೇರ್ಕೊಂಡು ಅವನ ಒಂದು ಫೇಮಸ್ ಆಗೋದ್ರ ಒಂದು ಅಡ್ವಾಂಟೇಜ್ ತಗೋಬೇಕು. ಇದು ಮೈಕಲ್ಗೆ ಇಷ್ಟ ಆಗ್ಲಿಲ್ಲ. ಅವರಮ್ಮ ಕೂಡ ಸಪೋರ್ಟ್ ಮಾಡಕ್ಕೆ ಬರ್ತಾಳೆ. ಆದ್ರೆ ಜೋಸೆಫ್ ಸಿಟ್ ಮಾಡ್ಕೊಂಡು ಹೇಳ್ತಾನೆ, ಈ ಒಂದು ಮನೆಯ ಡಿಸಿಷನ್ಗಳು ನಾನ್ ತಗೋತೀನಿ. ಸಿಟ್ ಮಾಡ್ಕೊಂಡು ಮೈಕಲ್ ಅಲ್ಲಿಂದ ಎದ್ದು ಹೋಗ್ತಾನೆ. ಮೈಕಲ್ ಅವನ ಫ್ಯಾನ್ಸ್ ಮಧ್ಯೆನೆ ಹೋಗ್ತಾ ಇರ್ತಾನೆ. ಆದ್ರೆ ಅವನ ಒಂದು ಹಾರ್ಟ್ ಬ್ರೇಕ್ ಆಗಿರುತ್ತೆ. ಮೈಕಲ್ ಅವನ ಬಾಡಿ ಗಾರ್ಡ್ ಬಿಲ್ಲಿಗೆ ಶೇರ್ ಮಾಡ್ಕೋತಾನೆ. ಹೇಗೆ ಅವರಪ್ಪ ಅವನ್ನ ಯೂಸ್ ಮಾಡ್ಕೋತಾ ಇದಾರೆ, ನನ್ನ ಪ್ರೀತಿ ಮಾಡೋದಕ್ಕಿಂತ ಬಹಳ ನನ್ನ ಒಂದು ಟ್ಯಾಲೆಂಟ್ಸ್ ನ ಅವ್ರು ಯೂಸ್ ಮಾಡ್ಕೋತಾ ಇದಾರೆ. ಮೈಕಲ್ ಮುಂದೆ ಬರುವ ಎಲ್ಲ ಒಂದು ಟೂರ್ ನ ಸೋಲೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅದಕ್ಕೆ ಬಿಲ್ ಕೂಡ ಹೇಳ್ತಾನೆ, ಇವಾಗ ನೀನು ದೊಡ್ಡವನಾಗಿದ್ಯಾ, ನಿನ್ನ ಅಪ್ಪನ ಒಂದು ಅವಶ್ಯಕತೆ ನಿನಗೇನಿಲ್ಲ. ಇದನ್ನ ಮೈಕಲ್ ಕೇಳಿಸ್ಕೊಂತಾನೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಮೈಕಲ್ ಜಾಕ್ಸನ್ 5 ಮೆಂಬರ್ಸ್ ಜೊತೆಗೆ ಒಂದು ಪರ್ಫಾರ್ಮೆನ್ಸ್ ನ ಸ್ಟಾರ್ಟ್ ಮಾಡ್ತಾನೆ. ಮೈಕಲ್ ತುಂಬಾನೇ ಫೇಮಸ್ ಇರೋ ಕಾರಣದಿಂದ ಆ ಎಲ್ಲಾ ಶೋಸ್ ಹೌಸ್ಫುಲ್ ಆಗ್ತಾ ಇತ್ತು. ಶೋ ಮುಗಿದ್ಮೇಲೆ ಅವನು ಬರ್ತಾನೆ. ವಾಪಸ್ ಬಂದ್ಬಿಟ್ಟು ಅವನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮೀಟಿಂಗ್ ಮಾಡ್ತಾನೆ. ಆ ಒಂದು ಮೀಟಿಂಗ್ ಅಲ್ಲಿ ಜಾನ್ ಬ್ರಾಸ್ಕಾ ಅಂತ ಒಬ್ಬ ದೊಡ್ಡ ಲಾಯರ್ ಕೂಡ ಇದ್ದ. ಈಗ ಮೀಟಿಂಗ್ ಅಲ್ಲಿ ಕೂತಿದ್ರಲ್ಲ, ಅವ್ರೆಲ್ರಿಗೂ ಗೊತ್ತು ಮೈಕಲ್ ಇವಾಗ ಸೋಲೋ ಪರ್ಫಾರ್ಮೆನ್ಸ್ ಮತ್ತೆ ಸೋಲೋ ಟ್ರಾವೆಲಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದ. ಮೈಕಲ್ಗೆ ಜಾನ್ ಬಗ್ಗೆ ಗೊತ್ತಾಗುತ್ತೆ. ಜಾನ್ ದೊಡ್ಡ ಸಿಂಗರ್ಸ್ ಗೆ ಹ್ಯಾಂಡಲ್ ಮಾಡ್ತಾ ಇದ್ದ. ಎಲ್ಲ ಕೇಸಸ್ ನ ಅವನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಜಾನ್ ಮೈಕಲ್ಗೆ ಹೇಳ್ತಾನೆ, ಇವಾಗ ನೀನ್ ನನ್ ಜೊತೆ ಕೆಲಸ ಮಾಡು. ನಿನಗೆ ಈಗ ಒಬ್ಬ ಹೊಸ ಮ್ಯಾನೇಜರ್ ಬೇಕು. ಹಳೆ ಮ್ಯಾನೇಜರ್ನ ತೆಗಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ರ ಅಪ್ಪನ್ನ ತೆಗಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ಜೋಸೆಫ್ಗೆ ನ್ಯೂಸ್ ಬರುತ್ತೆ, ಅವನು ಮ್ಯಾನೇಜರ್ ಪೋಸ್ಟ್ ಇಂದ ಇವಾಗ ಫೈರ್ ಆಗಿದ್ದಾನೆ ಅಂತ. ಇದನ್ನ ನೋಡ್ಬಿಟ್ಟು ಅವನಿಗೆ ತುಂಬಾನೇ ಸಿಟ್ಟು ಬಂತು. ಅದನ್ನ ಮೈಕಲ್ ಅವರಮ್ಮ ಕ್ಯಾಟಿಗೆ ಹೋಗಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಮೈಕಲ್ ಅವರಮ್ಮ ಕ್ಯಾಟ್ ಮೈಕಲ್ಗೆ ಸಪೋರ್ಟ್ ಮಾಡ್ತಾಳೆ. ಇವಾಗ ಅವನು ಚಿಕ್ಕ ಹುಡುಗ ಅಲ್ಲ, ನಿನ್ನ ಹತ್ರ ಹೊಡಿಸ್ಕೊಳಕ್ಕೆ ಅವನಿಗೆ ಆಗೋದಿಲ್ಲ. ಇವಾಗ ನಾವೆಲ್ಲ ಏನ್ ದುಡ್ಡಲ್ಲಿ ಇದೀವೋ ಇದೆಲ್ಲ ಮೈಕಲ್ಲೇ ಕಾರಣ. ಅದಕ್ಕೆ ಜೋಸೆಫ್ ಇನ್ನೇ ಸಿಟ್ ಮಾಡ್ಕೊಂಡು ಹೇಳ್ತಾನೆ, ಅವನಿಗೆ ಫೇಮಸ್ ಮಾಡಿದ್ದೆ ನಾನು.
ಇವೆಲ್ಲ ಕ್ರೆಡಿಟ್ ನನಗೆ ಸಿಗ್ಬೇಕು. ನೆಕ್ಸ್ಟ್ ಸೀನ್ ಅಲ್ಲಿ ಮೈಕಲ್ ಮತ್ತೆ ಅವನ ಬಾಡಿ ಗಾರ್ಡ್ ಬಿಲ್ಲು ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಎಷ್ಟೊಂದ್ ಜನ ಪೇರೆಂಟ್ಸ್ ಅವರ ಮಕ್ಕಳ ಜೊತೆ ಶಾಪಿಂಗ್ ಗೆ ಬರ್ತಾ ಇದ್ರು. ಅಲ್ಲಿ ಅವನ್ನ ಅವರು ಕಂಡಿಡಿತಾ ಇದ್ರು. ಸೊ ಮೈಕಲ್ ಕೂಡ ಅವನ ಜೊತೆ ಮಾತಾಡ್ಬಿಟ್ಟು ಅವರಿಗೆ ಆಟೋಗ್ರಾಫ್ ಕೊಡ್ತಾ ಇದ್ದ. ಮೈಕಲ್ ಮನೆಯಲ್ಲಿ ಇವಾಗ ತುಂಬಾ ಪ್ರಾಣಿಗಳ ಜೊತೆ ಬದುಕ್ತಾ ಇದ್ದ. ಇವಾಗ ಜೋಸೆಫ್ ಮೈಕಲ್ಗೆ ಒಂದು ಲೆಟರ್ ತೋರಿಸ್ಬಿಟ್ಟು ಹೇಳ್ತಾನೆ, ನಾನು ಏನೇ ಮಾಡಿದ್ರು ಅದು ಫ್ಯಾಮಿಲಿಗೆ ಮಾಡಿರೋದು. ಆದ್ರೆ ಇವಾಗ ಮೈಕಲ್ ಅವನಿಗೆ ಹೆದರ್ತಾ ಇರೋದಿಲ್ಲ. ಯಾಕಂದ್ರೆ ಇವಾಗ ಅವ್ರ ಅಪ್ಪಂಗೆ ಅವನು ಯಾಕೆ ಹೆದರ್ಬೇಕು, ಅವನು ತುಂಬಾನೇ ಫೇಮಸ್ ಆಗಿದ್ದಾನೆ. ಇವಾಗ ಮೈಕಲಿನ ಒಂದು ದೋಸ್ತಿ ಜಾನ್ ಬ್ರಾಸ್ಕಿ ಜೊತೆ ತುಂಬಾನೇ ಚೆನ್ನಾಗಿ ಆಗ್ಬಿಟ್ಟಿತ್ತು. ಈಗಲೂ ಕೂಡ ಮೈಕಲ್ ಸೋಲೋ ಪರ್ಫಾರ್ಮೆನ್ಸ್ ಮತ್ತೆ ಸೋಲೋ ಟೂರ್ ನ ಹೊಡಿಬೇಕು ಅಂತ ಅನ್ಕೊಂಡಿದ್ದ. ಯಾಕಂದ್ರೆ ಜನಗಳ ಮಧ್ಯೆ ಅವನ ಒಂದು ಪರ್ಸನಲ್ ಲೈಫ್ ನ ತೋರ್ಸೋದಿಕ್ಕೆ ಅವನಿಗೆ ಇಷ್ಟ ಇರ್ಲಿಲ್ಲ. ಈ ಒಂದು ಎಲ್ಲಾ ವಿಚಾರಗಳನ್ನ ಜಾನಿಗೆ ಹೇಳ್ತಾನೆ ಮೈಕಲ್. ಇವಾಗ ಮೈಕಲ್ ನೆಕ್ಸ್ಟ್ ಸಾಂಗ್ ನ ಮತ್ತೆ ನೆಕ್ಸ್ಟ್ ಆಲ್ಬಮ್ಗಳನ್ನ ಹೇಗ್ ಪರ್ಫಾರ್ಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದಕ್ಕೋಸ್ಕರ ಅವನು ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ಅವನ ಮನೇಲಿ ಆಗಿರೋ ಸ್ಟುಡಿಯೋಗೆ ಬಂದ್ಬಿಟ್ಟು ಎಲ್ಲ ಅನಲೈಸ್ ಮಾಡ್ತಾ ಇರ್ತಾನೆ. ಸಾಂಗಿನ ಟ್ಯೂನ್ ರೆಡಿ ಏನೋ ಆಗ್ತಾ ಇತ್ತು, ಆದ್ರೆ ಸಾಂಗಿನ ಲೈನ್ಸ್ ಇನ್ನ ಬಾಕಿ ಇದ್ವು. ಈಗ ಟಿವಿಲಿ ನ್ಯೂಸ್ ಬರ್ತಾ ಇದೆ, ಮೈಕಲ್ ಅದನ್ನ ನೋಡ್ತಾನೆ. ನ್ಯೂಸ್ ಅಲ್ಲಿ ಬರ್ತಾ ಇತ್ತು, ಸಿಟಿಯಲ್ಲಿ ಬ್ಲಾಕ್ ವಾರ್ಸ್ ನಡೀತಾ ಇದೆ. ಇದೇನಪ್ಪಾ ಅಂತಂದ್ರೆ ಸಿಟಿಯಲ್ಲಿ ಬ್ಲಾಕ್ ಪೀಪಲ್ ಇರ್ತಾರಲ್ಲ, ಅವ್ರದ್ದು ಗ್ಯಾಂಗ್ ವಾರ್ ನಡೀತಾ ಇತ್ತು. ಎಲ್ಲ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು. ಇದನ್ನ ನೋಡ್ಬಿಟ್ಟು ಮೈಕಲ್ಗೆ ತುಂಬಾನೇ ಕೋಪ ಬರುತ್ತೆ. ಅವನಿಗೆ ಬೇಜಾರು ಕೂಡ ಆಗುತ್ತೆ, ಈ ಜನಕ್ಕೆ ಏನಾಗಿದೆ, ಯಾಕೆ ಇಷ್ಟು ಹೇಟ್ ಮಾಡ್ತಾರೆ, ಇದನ್ನೆಲ್ಲ ನಾನು ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಇದಕ್ಕೋಸ್ಕರ ಮೈಕಲ್ ಅವನ ಬಾಡಿ ಗಾರ್ಡ್ ಬಿಲ್ ಜೊತೆ ಸೇರ್ಕೊಂಡ್ಬಿಟ್ಟು ಈ ಒಂದು ಗ್ಯಾಂಗ್ ಮೆಂಬರ್ಸ್ ಸ್ಪೆಷಲ್ ಕ್ಲಬ್ಸ್ ಇದ್ವಲ್ಲ, ಆ ಒಂದು ಕ್ಲಬ್ ಅಲ್ಲಿ ಎಂಟ್ರಿ ತಗೋತಾನೆ. ಅಲ್ಲಿ ಎಲ್ರು ಸೇರ್ಕೊಂಡ್ಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ತೋರಿಸ್ತಾ ಇದ್ರು. ಮೈಕಲ್ ಅಲ್ಲಿ ಗ್ಯಾಂಗ್ ಮೆಂಬರ್ಸ್ ಇದ್ರಲ್ಲ, ಆ ಮೆಂಬರ್ಸ್ ಅಲ್ಲಿ ಸ್ವಲ್ಪ ಜನ ಟ್ಯಾಲೆಂಟೆಡ್ ಕೂಡ ಇದ್ರು ಡ್ಯಾನ್ಸ್ ಅಲ್ಲಿ. ಅದನ್ನ ನೋಡ್ತಾನೆ. ಅವನಿಗೆ ಹೇಳ್ತಾನೆ, ನೀವೆಲ್ಲ ಗ್ಯಾಂಗ್ ವಾರ್ ಮಾಡಬೇಡಿ, ನಾನು ನೆಕ್ಸ್ಟ್ ಆಲ್ಬಮ್ ಅಲ್ಲಿ ನಿಮ್ಮನ್ನೆಲ್ಲ ತಗೋತೀನಿ ಅಂತ ಹೇಳಿದಾಗ ಅವರೆಲ್ಲರೂ ಒಪ್ಕೋತಾರೆ. ಮೈಕಲ್ ಅವರೆಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಹೊಸ ಹೊಸ ಸ್ಟೆಪ್ಸ್ ಕೂಡ ಹೇಳ್ಕೊಡ್ತಾ ಇರ್ತಾನೆ. ಇವೆಲ್ಲ ಸೀನ್ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಮೈಕಲ್ ಎಷ್ಟು ಬೆಸ್ಟ್ ಇರ್ತಾನೆ ಅಂತ. ಈ ಎಲ್ಲಾ ಜನಗಳ ಜೊತೆ ಅವನು ಬೀಟ್ ಇಟ್ ಅಂತ ಒಂದು ಆಲ್ಬಮ್ ನ ರೆಕಾರ್ಡ್ ಮಾಡ್ಕೋತಾನೆ. ಅದು ತುಂಬಾನೇ ಬ್ಯಾಂಗರ್ ಆಲ್ಬಮ್. ಆದ್ರೆ ಕ್ವಿನ್ಸಿ ಜಾನ್ಸಿಗೆ ಬೀಟ್ ಇಟ್ ಅನ್ನೊಂದು ಸಾಂಗ್ ಇದೆಯಲ್ಲ, ಅದು ಆಲ್ಬಮಿನ ಮೇನ್ ಸಾಂಗ್ ಮಾಡೋದಕ್ಕೆ ಇನ್ನೂ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಮೈಕಲ್ ಒಂದು ಹಾರರ್ ಮೂವಿನ ನೋಡಿದ್ದ, ಅದ್ರದ್ದು ಹಾರರ್ ಸೀನ್ಸ್ ಇಂದ ತುಂಬಾ ಇನ್ಸ್ಪೈರ್ಡ್ ಆಗಿದ್ದ. ಮೈಕಲ್ ಇದರಿಂದ ಇನ್ಸ್ಪೈರ್ ಆಗ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಥ್ರಿಲ್ಲರ್ ಅಂತ ಒಂದು ಸಾಂಗ್ ನ ರೆಡಿ ಮಾಡ್ದ. ಆ ಒಂದು ಥ್ರಿಲ್ಲರ್ ಸಾಂಗಿನ ಶೂಟಿಂಗ್ ಅದೇ ಹಾರರ್ ಮೇಕಪ್ ಜೊತೆ ಆಗಿತ್ತು. ಇದರಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾನೇ ಯೂನಿಕ್ ಆಗಿ ಮಾಡೋದ್ರಿಂದ ಈಗಲೂ ಕೂಡ ಈ ಒಂದು ಸಾಂಗಿನ ಒಂದು ಫ್ಯಾನ್ ಬೇಸ್ ತುಂಬಾನೇ ಅಲ್ಟಿಮೇಟ್ ಇದೆ. ಇವಾಗ ಮೈಕಲ್ ಆ ಒಂದು ಆಲ್ಬಮ್ ಗೆ ಥ್ರಿಲ್ಲರ್ ಅಂತ ಹೆಸರಿಟ್ಬಿಟ್ಟು ಲಾಂಚ್ ಮಾಡ್ತಾರೆ. ಲಾಂಚ್ ಆಗಿದ ತಕ್ಷಣನೇ ಈ ಒಂದು ಆಲ್ಬಮ್ ವರ್ಲ್ಡ್ಸ್ ಬೆಸ್ಟ್ ಸೆಲ್ಲಿಂಗ್ ಲಿಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಇದಾಗಿದ ತಕ್ಷಣ ಮೈಕಲ್ CBC ಅಂದ್ರೆ ಮ್ಯೂಸಿಕ್ CD ಪ್ರೊಡ್ಯೂಸರ್ ವಾಲ್ಟರ್ ಜೊತೆಗೆ ಮೀಟಿಂಗ್ ಮಾಡ್ತಾನೆ. ಮೈಕಲ್ ಜೊತೆ ಜಾನ್ ಕೂಡ ಬಂದಿರ್ತಾನೆ. ಇವಾಗ ವಾಲ್ಟರ್ ಮೈಕಲ್ಗೆ ಅವನ ಹೊಸ ಆಲ್ಬಮ್ ಗೆ ಕಂಗ್ರಾಚುಲೇಷನ್ ಕೊಡ್ತಾನೆ. ಮೈಕಲ್ ವಾಲ್ಟರ್ಗೆ ಹೇಳ್ತಾನೆ, ನಿನ್ ಮೇಲೆ ನಾನು ಸಿಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನನ್ನ ಸಾಂಗ್ಸ್ ನ ನೀನು MTV ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ವಾಲ್ಟರ್ ಹೇಳ್ತಾನೆ, ಈಗಲೇ MTV ಅವ್ರ ಜೊತೆ ನಾನು ಮಾತಾಡ್ತೀನಿ, ಯಾಕಂದ್ರೆ MTV ಅವರು ಬ್ಲಾಕ್ ಪೀಪಲ್ ಇರ್ತಾರಲ್ಲ, ಅವ್ರ ಸಾಂಗ್ಸ್ ನ ಪ್ರಮೋಟ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಮೈಕಲ್ ಹೇಳ್ತಾನೆ, ಈಗಲೇ ಫೋನ್ ಮಾಡ್ಬಿಟ್ಟು ಅವರಿಗೆ ಒಪ್ಸು, ಇಲ್ಲಾಂದ್ರೆ ನಾನು ಬೇರೆ ಏಜೆನ್ಸಿ ಜೊತೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ. ಅದಕ್ಕೆ ವಾಲ್ಟರ್ ತಕ್ಷಣನೇ ಕಾಲ್ ಮಾಡ್ತಾನೆ. ವಾಲ್ಟರ್ MTV ಪೀಪಲ್ ಗೆ ಹೆದರಿಸ್ತಾನೆ. ಅವ್ನ್ ಹೇಳ್ತಾನೆ, ಈಗಲೇ ನೀವು ಮೈಕಲ್ ಜಾಕ್ಸನ್ ಸಾಂಗ್ಸ್ ನ ಪ್ರಮೋಟ್ ಮಾಡ್ಬಿಟ್ಟು ಅಲ್ಲಿ ತೋರಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಎಲ್ಲ ಒಂದು ಸಾಂಗ್ಸ್ ನ ರೇಟ್ಸ್ ನಾನು ವಾಪಸ್ ತಗೋತೀನಿ, ಯಾವುದೇ ದೊಡ್ಡ ಸಿಂಗರಿನ ಒಂದು ಹಾಡ್ನ ನಿಮ್ಮ ಟಿವಿಯಲ್ಲಿ ತೋರಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೆದರಿಸ್ತಾನೆ. ಇದಾಗಿದ್ಮೇಲೆ ಮೈಕಲಿನ ಒಂದು ಆಲ್ಬಮ್ ಥ್ರಿಲ್ಲರ್ ಇದೆಯಲ್ಲ, ಅದು MTV ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಪ್ರತಿಯೊಂದು ಟಿವಿಯಲ್ಲಿ ಇವಾಗ ಮೈಕಲ್ದೇ ಹಾವಳಿ ಆಗಿತ್ತು. ಮೈಕಲ್ ಜಾಕ್ಸನ್ 1983 ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದ. ಇವಾಗ ಅವನಿಗೆ ತಡೆಯೋರು ಯಾರು ಇಲ್ಲ, ಯಾಕಂದ್ರೆ ಮೈಕಲ್ಗೆ ಇವಾಗ ಕಂಪ್ಲೀಟ್ ಸಪೋರ್ಟ್ ಇದೆ ಜನಗಳದ್ದು. ಯಾಕಂದ್ರೆ ಇವಾಗ ಮೈಕಲ್ದು ಹವಾ ಹೇಗಿತ್ತು ಅಂತಂದ್ರೆ, ಅವನು ಎಲ್ಲೇ ರೋಡಲ್ಲಿ ಕಾಣಿಸ್ಬಿಟ್ರು ಕೂಡ ಆ ರೋಡ್ ಜಾಮ್ ಆಗ್ಬಿಡ್ತಾ ಇತ್ತು. ಹೀಗೆ ಒಂದು ಶೋ ಆದ್ಮೇಲೆ ಮೈಕಲ್ ತನ್ನ ಫ್ಯಾಮಿಲಿಗೆ ಮೀಟ್ ಆಗೋದಕ್ಕೆ ಮನೆಗೆ ಬರ್ತಾನೆ. ಅಲ್ಲಿ ಎಲ್ರು ತುಂಬಾನೇ ಖುಷಿಯಾಗಿದ್ರು. ಜೋಸೆಫ್ ಕೂಡ ಖುಷಿಯಾಗಿದ್ದ. ಅವನು ಮೈಕಲ್ಗೆ ಬಂದ್ಬಿಟ್ಟು ತುಂಬಾನೇ ಕಂಗ್ರಾಚುಲೇಷನ್ ಹೇಳ್ಬಿಟ್ಟು ಇನ್ನು ಮನಿ ಮೇಕಿಂಗ್ ಮಷೀನ್ ಅಂತ ಹೇಳ್ತಾನೆ. ಆದ್ರೆ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಎಲ್ರು ಅಫೆಂಡ್ ಆಗ್ಬಿಟ್ರು. ಇದಾದ್ಮೇಲೆ ಜೋಸೆಫ್ ಬೇರೆ ಕಡೆ ಹೋಗ್ಬಿಟ್ಟು ಡ್ರಿಂಕ್ಸ್ ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ದಿನ ಆದ್ಮೇಲೆ ಡಾನ್ ಕಿಂಗ್ ಅಂತ ಒಬ್ಬ ಬಾಕ್ಸರ್ ಪ್ರಮೋಟರ್ ಜೋಸೆಫ್ ನ ಮೀಟ್ ಆಗ್ತಾನೆ. ಮೈಕಲ್ ಅವರಪ್ಪ ಜೋಸೆಫ್ಗೆ ಡಾನ್ ಕಿಂಗ್ ಹೇಳ್ತಾನೆ, ಜಾಕ್ಸನ್ 5 ಅವನಿಗೋಸ್ಕರ ಇಡೀ ಅಮೆರಿಕಾದಲ್ಲಿ ಟೂರ್ ಮಾಡ್ಬೇಕು, ಇದ್ರ ಬದಲಾಗಿ ಅವನಿಗೊಂದು ಒಳ್ಳೆ ಡೀಲ್ ನ ಕೊಡಿಸ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಜೋಸೆಫ್ಗೆ ಡೌಟ್ ಇತ್ತು, ಇವಾಗ ಮೈಕಲ್ ಅವನ ಒಂದು ಬ್ರದರ್ ಜೊತೆ ಸೇರ್ಕೊಂಡ್ಬಿಟ್ಟು ಟೂರ್ನ ಮಾಡ್ತಾನೋ ಇಲ್ವೋ ಅಂತ. ರಾತ್ರಿ ಮೈಕಲ್ ಮತ್ತೆ ಅವರಮ್ಮ ಕ್ಯಾಟ್ ಟಿವಿ ನೋಡ್ತಾ ಇರ್ತಾರೆ, ಮೂವಿ ಮುಗಿಸ್ಕೊಂಡು ಮೈಕಲ್ ಒಂದು ರೂಮಿಗೆ ಹೋಗ್ತಾನೆ. ಆದ್ರೆ ಮೈಕಲ್ ರೂಮ್ ಅಲ್ಲಿ ಜೋಸೆಫ್ ಇದ್ದ. ಜೋಸೆಫ್ ಮೈಕಲ್ಗೆ ಹೋಳಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಯಾಕಂದ್ರೆ ಇವಾಗ ಮೈಕಲ್ ಟಾಪ್ ಸೆಲೆಬ್ರಿಟೀಸ್ ಅಲ್ಲಿ ಒಬ್ಬ. ಆದ್ರೆ ಮೈಕಲ್ಗೆ ಎಲ್ಲೋ ಡೌಟ್ ಹೊಡಿತಾ ಇತ್ತು. ಅದಕ್ಕೆ ಅವನು ಡೈರೆಕ್ಟ್ ಆಗಿ ಕೇಳ್ತಾನೆ, ನೀವಿಲ್ಲಿ ಬಂದಿರೋ ಒಂದು ರಿಯಲ್ ರೀಸನ್ ನ ಹೇಳಿ ಅಂತ. ಅದಕ್ಕೆ ಜೋಸೆಫ್ ಹೇಳ್ತಾನೆ, ನಿಮ್ ಅಣ್ಣಂದರಿಗೆ ಒಂದು ಒಳ್ಳೆ ಟೂರಿನ ಅವಶ್ಯಕತೆ ಇದೆ, ನೀನು ಅವ್ರ ಜೊತೆ ಟೂರ್ ನ ಮಾಡ್ಬೇಕು. ಇದು ನನಗೋಸ್ಕರ ಮಾಡ್ಬೇಡ, ನನ್ ಸ್ವಾರ್ಥಕ್ಕೋಸ್ಕರ ಮಾಡ್ಬೇಡ, ನಿನ್ನ ಫ್ಯಾಮಿಲಿಗೋಸ್ಕರ ನೀನ್ ಮಾಡು. ಅದಕ್ಕೆ ಮೈಕಲ್ ಹೇಳ್ತಾನೆ, ಡ್ಯಾಡ್ ನಾನು ಇಷ್ಟ ದಿನ ಏನ್ ಮಾಡಿದ್ನೋ ಅದೆಲ್ಲ ಫ್ಯಾಮಿಲಿಗೋಸ್ಕರನೇ ಮಾಡಿದ್ದು. ಈಗ ನಾನು ಹೇಗ್ ಬದುಕ್ಬೇಕು ಅನ್ಕೊಂಡಿದ್ನೋ ಹಾಗೆ ಬದುಕ್ತಾ ಇದೀನಿ, ನನಗೆ ಬದುಕಕ್ ಬಿಡಿ ಅಂತ ಹೇಳಿದಾಗ ಜೋಸೆಫ್ ಹೇಳ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ, ಇದನ್ನ ನೀನು ಬ್ಲಾಕ್ ಪೀಪಲ್ಗೋಸ್ಕರ ಮಾಡು, ಯಾಕಂದ್ರೆ ಬ್ಲಾಕ್ ಪೀಪಲ್ ತುಂಬಾ ಸಫರ್ ಪಟ್ಟಿದ್ದಾರೆ, ಇದರಿಂದ ಅವರು ಗೆಲುವಾಗುತ್ತೆ ಅಂತ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾನೆ. ಮೈಕಲ್ ಸ್ವಲ್ಪ ಹೆದರ್ಕೊಂಡಿದ್ದ. ಅವರಪ್ಪ ಇಮಿಡಿಯೇಟ್ ಆಗಿ ನನಗೆ ಆನ್ಸರ್ ಕೊಡು, ಮಾಡ್ತೀಯೋ ಇಲ್ವೋ ಅಂತ ಹೇಳಿದ ತಕ್ಷಣ ಅವನ ಗಾಬರಿ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಮೈಕಲ್ ಅವನ ಬ್ರದರ್ ಜೊತೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾನೆ. ಆದ್ರೆ ಆ ಡೈರೆಕ್ಟರಿಗೆ ಒಂದು ಒಳ್ಳೆ ಬ್ಯಾಂಗರ್ ಶೋನ ಮಾಡ್ಬೇಕು ಅಂತ ಐಡಿಯಾ ಇರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೈಕಲ್ಗೆ ಒಂದು ಧಮಾಕೆದಾರ್ ಎಂಟ್ರಿನ ಪ್ಲಾನ್ ಮಾಡ್ತಾರೆ. ಆ ಒಂದು ಶೋ ಅಲ್ಲಿ ಅವನ ಒಂದು ಕೈ ಇರುತ್ತಲ್ಲ ಅದನ್ನ ಅವನು ಕವರ್ ಮಾಡ್ಕೋತಾನೆ. ಯಾಕಂದ್ರೆ ಮೈಕಲ್ಗೆ ಆಲ್ರೆಡಿ ಒಂದು ಸ್ಕಿನ್ನಿನ ಒಂದು ಡಿಸೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಪ್ಲಾನ್ ಮಾಡಿರೋ ತರನೇ ಅವನ ಒಂದು ಎಂಟ್ರಿ ಧಮಾಕೆದಾರ್ ಆಗುತ್ತೆ. ಹಿಂದೆ ಶಾರ್ಟ್ಸ್ ಫೈರ್ ಆಗ್ತವೆ. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಆಗ್ಬಿಟ್ಟು ಅವನ ತಲೆಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕೂದ್ಲು ಇವಾಗ ಬೆಂಕಿಯಲ್ಲಿ ಉರಿತಾ ಇರುತ್ತೆ. ಅವ್ನು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಎಲ್ಲ ಬಂದ್ಬಿಟ್ಟು ಅದನ್ನ ಬಿಡಿಸ್ಬಿಡ್ತಾರೆ. ಇವಾಗ ಮೈಕಲ್ಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಡಾಕ್ಟರು ಮೈಕಲಿನ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ತಾನೆ, ಮೈಕಲ್ ಇವಾಗ ಸೇಫ್ ಇದ್ದಾನೆ, ನೀವೇನ್ ತಲೆಗೆಡ್ಸ್ಕೋಬೇಡಿ. ಇದನ್ನ ಕೇಳಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಗೆ ತುಂಬಾನೇ ರಿಲೀಫ್ ಅನ್ಸುತ್ತೆ. ಮೈಕಲ್ಗೆ ತುಂಬಾನೇ ಏಟ್ ಬಿದ್ದಿತ್ತು, ಆದ್ರೆ ಅವನು ಇವಾಗ ಹೇಗೋ ಒಂದು ಉಳ್ಕೊಂಡಿದ್ದಾನೆ. ಆದ್ರೆ ಇವಾಗ ಜೋಸೆಫ್ ಡಾಕ್ಟರ್ಗೆ ಒಂದು ವಿಚಿತ್ರವಾದ ಕ್ವಶನ್ ಕೇಳ್ತಾನೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಎಲ್ರಿಗೂ ಶಾಕ್ ಆಗುತ್ತೆ. ಜೋಸೆಫ್ ಕೇಳ್ತಾನೆ, ಮೈಕಲ್ ಈಗ ಪರ್ಫಾರ್ಮೆನ್ಸ್ ಮಾಡ್ಬೋದಾ ಅಂತ. ಇದನ್ನ ಕೇಳಿಸ್ಕೊಂಡು ಕ್ಯಾಟ್ ಮತ್ತೆ ಡಾಕ್ಟರ್ ಇಬ್ರಿಗೂ ಶಾಕ್ ಆಗಿದೆ. ಡಾಕ್ಟರ್ ಹೇಳ್ತಾರೆ, ಇವಾಗಿಂದ ಅವನು ಸಾವಿಂದ ಹೊರಗೆ ಬಂದಿದ್ದಾನೆ, ಅವನು ಕಂಪ್ಲೀಟ್ ಆಗಿ ಕ್ಯೂರ್ ಆಗೋದಿಕ್ಕೆ ಇನ್ನ ಬಹಳ ತಿಂಗಳುಗಳು ಬೇಕು. ಆದ್ರೆ ಜೋಸೆಫಿಗೆ ಆ ಒಂದು ಮೈಕಲಿನ ಪರ್ಫಾರ್ಮೆನ್ಸ್ ಮತ್ತೆ ಟೂರ್ ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಆದ್ರೆ ಮೈಕಲಿನ ತಲೆಯಲ್ಲಿ ಒಂದು ಕಡೆ ಸುಟ್ಟೋಗ್ಬಿಟ್ಟಿರುತ್ತೆ. ಇದರಿಂದ ಆ ಒಂದು ಕಡೆಗೆ ಅವನು ಯಾವಾಗ್ಲೂ ವಿಗ್ ಹಾಕೊಂಡೇ ಇರ್ಬೇಕು. ಇದಕ್ಕೆ ಮೈಕಲ್ ಜಾಕ್ಸನ್ ಒಪ್ಕೋತಾನೆ. ಇವಾಗ ಮೈಕಲ್ ಕಂಪ್ಲೀಟ್ ರೆಸ್ಟ್ ಅಲ್ಲಿ ಇರ್ತಾನೆ. ಅವನು ದಿನ ಪೂರ್ತಿ ಅವ್ರ ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ಕಾರ್ಟೂನ್ಸ್ ನೋಡ್ತಾ ಇರ್ತಾನೆ. ಬಿಲ್ಲು ಮತ್ತೆ ಅವರಮ್ಮ ಅವನ ಕೇರ್ ತಗೋತಾ ಇರ್ತಾರೆ. ಇಡೀ ಜಗತ್ತಿನ ಮೂಲೆ ಮೂಲೆಯಿಂದನು ಅವನು ಕ್ಯೂರ್ ಆಗ್ಲಿ ಅಂತ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು. ಹಾಸ್ಪಿಟಲ್ ಇದ್ದಾಗ ಅವನ ಮೀಟ್ ಆಗೋದಕ್ಕೆ ಜಾನ್ ಬರ್ತಾನೆ. ನೀನು ಪರ್ಫಾರ್ಮ್ ಮಾಡ್ದಲ್ಲ, ಆ ಶೋ ಮೇಕರ್ಸ್ ಮೇಲೆ ನಾನು ಕೇಸ್ ಹಾಕಿದೀನಿ, ಯಾಕಂದ್ರೆ ಅವ್ರದೊಂದು ಇರ್ರೆಸ್ಪಾನ್ಸಿಬಿಲಿಟಿಯಿಂದ ನಿನಗೆ ಈ ತರ ಆಗಿದೆ. ಸೆಟಲ್ಮೆಂಟಿಗಾಗಿ ಅವರಿಗೆ ತುಂಬಾನೇ ಒಳ್ಳೆ ದುಡ್ಡು ಬರಲಿದೆ ಇವಾಗ. ಇನ್ನೊಂದ್ ಕಡೆ ಮೈಕಲ್ ಅವರಪ್ಪ ಜೋಸೆಫ್ ಮೈಕಲ್ ಅವರಮ್ಮ ಕ್ಯಾಟ್ ಹತ್ರ ಮಾತಾಡ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ಜಾಕ್ಸನ್ 5 ಟೂರ್ ಇದೆಯಲ್ಲ, ಅದಕ್ಕೋಸ್ಕರ ನಾನು ತುಂಬಾನೇ ಕಾಂಟ್ರಾಕ್ಟ್ ಸೈನ್ ಮಾಡಿದೀನಿ. ಮೈಕಲ್ ಏನಾದ್ರು ಟೂರ್ ನ ಪರ್ಫಾರ್ಮ್ ಮಾಡ್ಲಿಲ್ಲ ಅಂತಂದ್ರೆ ಮನೆ ಮಠ ಮಾರ್ಕೋಬೇಕು. ಆದ್ರೆ ಈ ವಿಚಾರ ಕ್ಯಾಟಿಗೆ ಇಷ್ಟ ಆಗ್ಲಿಲ್ಲ. ಅವಳಿಗೆ ಇಷ್ಟ ಇತ್ತು ಅವನ ಮಗ ಸ್ವಂತ ಬುದ್ಧಿಯಿಂದ ಸ್ವಂತವಾಗಿ ಬೆಳಿಲಿ, ಸ್ವಂತವಾಗಿ ಮಾಡ್ಲಿ ಎಲ್ಲ ಅಂತ. ಆದ್ರೆ ಅವರಪ್ಪ ಅವನಿಗೆ ಅದನ್ನ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಇದಕ್ಕೆ ಜೋಸೆಫ್ ಹೇಳ್ತಾನೆ, ನನಗೆ ಇನ್ನೂ ಸ್ವಲ್ಪ ಜನ ಮಕ್ಕಳಿದಾರಲ್ಲ, ಅವ್ರ ಕತೆ ಏನು ಅಂತ. ಅದಕ್ಕೆ ಅವ್ರಮ್ಮ ಹೇಳ್ತಾಳೆ, ಅವ್ರ ಲೈಫ್ ನ ಅವ್ರು ನೋಡ್ಕೋತಾರೆ. 1984 ಅಲ್ಲಿ ಡಾಡ್ಜರ್ ಅಂತ ಒಂದು ಸ್ಟೇಡಿಯಂ ಅಲ್ಲಿ ಮೈಕಲ್ ಜಾಕ್ಸನ್ 5 ಜೊತೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಅವನ ಬ್ರದರ್ಸ್ ಕಂಪೇರ್ ಮಾಡ್ಬಿಟ್ರೆ ಮೈಕಲ್ ಇಂದು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಎಲ್ರು ಅದನ್ನ ನೋಡಿ ಫಿದಾ ಆಗ್ತಾ ಇದ್ರು. ಶೋನ ಎಂಡಿಂಗ್ ಅಲ್ಲಿ ಅವನು ಎಲ್ರಿಗೂ ಅನೌನ್ಸ್ ಮಾಡ್ಬಿಡ್ತಾನೆ, ಈ ಒಂದು ಪರ್ಫಾರ್ಮೆನ್ಸ್ ಇತ್ತಲ್ಲ, ಇದು ಜಾಕ್ಸನ್ 5 ಅಂದ್ರೆ ಅವನ ಬ್ರದರ್ಸ್ ಜೊತೆ ಲಾಸ್ಟ್ ಪರ್ಫಾರ್ಮೆನ್ಸ್. ಅದಕ್ಕೋಸ್ಕರನೇ ಈ ಒಂದು ಶೋ ಇದೆಯಲ್ಲ ಅವನಿಗೆ ತುಂಬಾನೇ ಸ್ಪೆಷಲ್. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಆಡಿಯನ್ಸ್ ಬಹಳನೇ ಎಕ್ಸೈಟೆಡ್ ಆಗ್ಬಿಟ್ರು. ಇದನ್ನ ಜೋಸೆಫ್ ಕೂಡ ನೋಡ್ತಾ ಇದ್ದ. ಅವನಿಗೆ ಸಿಟ್ಟು ಬಂದ್ಬಿಟ್ಟಿತ್ತು. ಇವಾಗ ಅವನು ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡ್ಬಿಟ್ಟು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ವಾಪಸ್ ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾನೆ. ಜೋಸೆಫ್ ಅಲ್ಲಿ ಸಿಟ್ ಮಾಡ್ಕೊಂಡ್ಬಿಟ್ಟು ಮೈಕಲ್ ಹತ್ರ ಮಾತಾಡೋಕೆ ಬರ್ತಾನೆ. ಆದ್ರೆ ಮೈಕಲ್ ಅವರಪ್ಪನ ಇಗ್ನೋರ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಇವಾಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಅಂದ್ರೆ 1988 ಅಲ್ಲಿ ಅವನು ಒಂದು ಸ್ಟೇಡಿಯಂ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ಮೈಕಲ್ ಸೋಲೋ ಪರ್ಫಾರ್ಮ್ ಮಾಡೋದಕ್ಕೆ ಅಲ್ಲಿಂದ ಮುಂದೆ ಬರ್ತಾ ಇರ್ತಾನೆ. ಇವಾಗ ಅವನು ಒಬ್ನೇ ಟೂರ್ ಮಾಡ್ತಾ ಇರ್ತಾನೆ, ಒಬ್ನೇ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ತುಂಬಾನೇ ಫೇಮಸ್ ಆಗಿದ್ದಾನೆ. ಇವಾಗ ಮೈಕಲ್ ಅವನ ಫ್ಯಾಮಿಲಿ ಮೆಂಬರ್ಸ್ ನ ಶ್ಯಾಡೋ ಇಂದ ಹೊರಗೆ ಬಂದಿರ್ತಾನೆ. ಎಲ್ಲ ಒಬ್ನೇ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಅದೆಲ್ಲ ಹೇಗೆ ಅಂತ ನಮಗೆ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕ್ಲೈಮ್ಯಾಕ್ಸ್ ನೋಟಿಂದ ಈ ಒಂದು ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇದು ಮೈಕಲ್ ಜಾಕ್ಸನ್ ಇನ ಕಂಪ್ಲೀಟ್ ಸ್ಟೋರಿ. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಬೇರೆ ವಿಡಿಯೋದು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.